ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಭಾಗ್ಯವಂತ ಲಾಗ್ಸ್. ಉಡುಪಿಲಿ 2 ಡೇಸ್ಗೆ ಯಾವ್ಯಾವ ಪ್ಲೇಸಸ್ನ ನೋಡಬೇಕು, ಆಮೇಲೆ ಎಲ್ಲೆಲ್ಲಿ ಸ್ಟೇ ಮಾಡಬೇಕು, ಆಮೇಲೆ ಏನೇನು ತಿನ್ನಬೇಕು, ಎಷ್ಟೆಷ್ಟು ಖರ್ಚಾಗುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ನಾವು KSRTC ಬಸ್ಸಲ್ಲಿ ಬಂದಿದ್ದೀವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು. ಫ್ರೈಡೆ ನೈಟ್ ಬಿಟ್ವಿ, ಸ್ಯಾಟರ್ಡೆ ಮಾರ್ನಿಂಗ್ ಬಂದಿದ್ದೀವಿ. ಸ್ಟಾರ್ಟಿಂಗ್ ನೀವು ಬರ್ತಿದಂಗೆ ಈ ಥರ ಉಡುಪಿ ಎಂಟ್ರೆನ್ಸ್ ಬರುತ್ತೆ. ಸಿಕ್ಕಾಬಡೆ ಮಳೆ ಇತ್ತು, ಮಳೆ ಎಲ್ಲ ಇವಾಗ ನಿಂತಿದೆ, ಪರವಾಗಿಲ್ಲ. ದೊಡ್ಡವರೊಬ್ಬರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ನನ್ನ ವೈಫ್ ಬರ್ಡೇ ಇರೋದ್ರಿಂದ ಸೊ ಒಂದೆರಡು ದಿನ ಟ್ರಿಪ್ ಮಾಡ್ಕೊಂಡು ಹೋಗೋಣ ಅಂತ ಉಡುಪಿಗೆ ಬಂದಿದ್ದೀವಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫಸ್ಟು ನಾವು ಇವಾಗ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ. ಶ್ರೀಕೃಷ್ಣನ ಆಶೀರ್ವಾದ ತಗೊಂಡು ಮುಂದೆ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ 10 o'clock ಆಗಿದೆ. ನಾವೆಲ್ಲ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ 10 o'clock ಆಗಿದೆ. ಫಸ್ಟು ಟಿಫನ್ ತಿಂದ್ಬಿಡೋಣ ಅಂತ ಬರ್ತಾಯಿದ್ದೀವಿ. ಇಲ್ಲೇ ಮಿತ್ರ ಸಮಾಜ ಅಂತ ಒಂದು ಹೋಟ್ಲಿದೆ, ಸೊ ಅಲ್ಲಿಗೆ ತಿಂಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ತಿಂಡಿ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು ಕೇಳ್ಪಟ್ಟಿದ್ದ ಪ್ರಕಾರ ಈ ಉಡುಪಿ ಕೃಷ್ಣ ಮಠ ಏನು ಬರುತ್ತೋ ಅಲ್ಲಿ ಫೇಮಸ್ ಹೋಟ್ಲ್ ಅಂದರೆ ಮಿತ್ರ ಸಮಾಜು. ಇಲ್ಲಿ ಬನ್ಸ್ ಆಗಿರ್ಬೋದು, ಆಮೇಲೆ ಶಾವಿಗೆ ಬಾತು, ಆಮೇಲೆ ಇಡ್ಲಿ ಇವೆಲ್ಲ ಚೆನ್ನಾಗಿ ಸಿಗುತ್ತಂತೆ. ನಾವು ಅಷ್ಟೇ ಬೇರೆ ಹೋಟ್ಲುಗಳನ್ನ ಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಹತ್ರದಲ್ಲಿ ಕೃಷ್ಣ ಮಠಕ್ಕೆ ಹತ್ರ ಇರೋದ್ರಿಂದ ನಾವು ಇದಕ್ಕೆ ಬಂದ್ವಿ. ನಾವು 2 ಪ್ಲೇಟ್ ಬನ್ಸ್ ತೊಗೊಂಡ್ವಿ, 2 ಪ್ಲೇಟ್ ಶಾವಿಗೆ ಬಾತ್ ತೊಗೊಂಡ್ವಿ, ಆಮೇಲೆ 1 ಪ್ಲೇಟ್ ಪೂರಿ, ಆಮೇಲೆ 3 ಕಾಫಿ ತೊಗೊಂಡ್ವಿ. ಇಷ್ಟಕ್ಕೂ ನಮಗೆ ಟೋಟಲ್ 450 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ನನ್ನ ಐಡಿಯಾ ಇದ್ದಿದ್ದು ಕೃಷ್ಣ ಮಠ ನೋಡೋಕ್ಕೆ ಒಂದು ½ hour to 1 hour ಆಗ್ಬೋದು. ಲಾಸ್ಟ್ ಟೈಮ್ ನಾವು ಬಂದಾಗ ಆಲ್ಮೋಸ್ಟ್ ನಿಮಗೆ 45 minutesಗೆಲ್ಲ ದರ್ಶನ ಆಗಿತ್ತು. ಅದೇ ಐಡಿಯಾ ಮೇಲೆ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡು. ನೋಡ್ಬೋದು ಎಷ್ಟು ಕ್ರೌಡ್ ಇದ್ದಾರೆ ಅಂತ. ಕ್ರೌಡ್ ನೋಡ್ತಿದ್ದಂಗೆ ಒಂಥರ ಡಿಸಪಾಯಿಂಟ್ ಆಗೋಯ್ತು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಪಾಪು ಇರೋದ್ರಿಂದ ಪಾಪುನು ಎತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅದೆಲ್ಲ ಕಷ್ಟ ಅನ್ಸುತ್ತೆ ನಮಗೆ. ಆದರೂ ದೇವ್ರನ್ನ ನೋಡೋಣ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಕಷ್ಟಪಟ್ಟು. ಇಲ್ಲಿ ಲಗೇಜ್ ರೂಮ್ ಕೂಡ ಇತ್ತು. ಯಾರಾದರೂ ರೂಮ್ ಮಾಡಿಲ್ಲ ಅನ್ನೋರು ಇಲ್ಲಿ ಕೂಡ ಇಡ್ಬೋದು ನಿಮ್ಮ ಲಗೇಜ್ ಎಲ್ಲ. ಆಮೇಲೆ ನಾವು ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ಆಲ್ಮೋಸ್ಟ್ ನಮಗೆ 1 hour 45 minutes ಏನೋ ಆಯಿತು ದರ್ಶನ ಮಾಡೋಷ್ಟರಲ್ಲಿ. ತುಂಬಾ ರಶ್ ಇತ್ತು. ಹೋಗೋಷ್ಟರಲ್ಲಿ ಸಾಕಾಗೋಯ್ತು ನಮಗೆ. ಇವಾಗ ಏನು ನೋಡ್ತಿದ್ದೀರೋ ಇದೇ ಶ್ರೀಕೃಷ್ಣ ಮಠದ ಮುಖ್ಯ ದ್ವಾರ. ಇದು ಪೂರ್ವಾಭಿಮುಖವಾಗಿದ್ದೆ. 16ನೇ ಶತಮಾನದಲ್ಲಿ ಕನಕದಾಸರು ಒಮ್ಮೆ ಶ್ರೀಕೃಷ್ಣನ ದರ್ಶನಕ್ಕೆ ಬರ್ತಾರೆ. ಅವಾಗ ಅವ್ರಿಗೆ ದರ್ಶನ ಮಾಡೋಕ್ಕೆ ಸ್ವಲ್ಪ ಜನ ಬಿಡೋದಿಲ್ಲ. ಹಾಗಾಗಿ ಕನಕದಾಸರು ಇದ್ರ ಮನನೊಂದುಬಿಟ್ಟು ದೇವಸ್ಥಾನದ ಹಿಂಬದಿಗೆ ಹೋಗ್ಬಿಟ್ಟು ಅಲ್ಲಿ ಶ್ರೀಕೃಷ್ಣನ ಕೀರ್ತನೆಗಳನ್ನ ಆಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಪಶ್ಚಿಮಾಭಿಮುಖವಾಗಿ ಅವರು ಕೀರ್ತನೆಗಳನ್ನ ಆಡೋಕ್ಕೆ ಶುರು ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಅವರ ಭಕ್ತಿಗೆ ಒಲ್ದ್ಬಿಟ್ಟು ಪೂರ್ವಾಭಿಮುಖದಿಂದ ಪಶ್ಚಿಮಾಭಿಮುಖವಾಗಿ ತಿರ್ಕೊಂಡ್ಬಿಡ್ತಾರೆ. ಕನಕದಾಸರು ಎಲ್ಲಿ ಕೀರ್ತನೆ ಆಡ್ತಾರೋ ಆ ಕಡೆ ಬಾಗಿಲಿಗೆ ತಿರ್ಕೊಳ್ತಾರೆ. ಸೊ ಅಲ್ಲಿಂದ ಇದು ಕನಕನ ಕಿಂಡಿ ಅಂದ್ಬಿಟ್ಟು ದೇವರು ಈ ಕಡೆನೇ ಇದೆ. ಈಗ ನಾವೇನು ದರ್ಶನ ಮಾಡ್ತೀವೋ ಅದು ಮುಖದಲ್ಲಿ ನಾವು ದರ್ಶನ ಮಾಡೋದು. ವಾದಿರಾಜರು ಬಂದು ಈ ಕಿಂಡಿನ ಕನಕನ ಕಿಂಡಿ ಅಂತ ನಾಮಕರಣ ಮಾಡಿ ಭಕ್ತಾದಿಗಳು ಇಲ್ಲಿಂದನೇ ನೋಡೋ ಹಂಗೆ ಅವಕಾಶ ಮಾಡಿಕೊಡ್ತಾರೆ. ನಾವು ಉಡುಪಿ ಶ್ರೀಕೃಷ್ಣ ಮಠದ ಹತ್ರನೇ ರೂಮ್ಗಳನ್ನ ತೊಗೊಂಡಿದ್ದೀವಿ. ತುಂಬ ರೂಮ್ಗಳು ಅವೈಲಬಲ್ ಇದೆ. ಇಲ್ಲ ವಿತ್ ಹಾಟ್ ವಾಟರ್, ವಿತ್ AC, ವಿತೌಟ್ AC, ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ನಿಮ್ಮ ಮಠದಲ್ಲಿ ಕೂಡ ರೂಮ್ಗಳು ಅವೈಲಬಲ್ ಇರುತ್ತೆ. ಹೋಗಿ ಚೆಕ್ ಮಾಡಿ. ಆ್ಯಂಡ್ ಪ್ರೈಸಸ್ ಬಗ್ಗೆ ಮಾತಾಡೋದಾದರೆ 750 ರೂಪೀಸಿಂದ ಚಾರ್ಜ್ ಮಾಡ್ತಾರೆ ಪರ್ ಡೇ. 750ಇಂದ ಸ್ಟಾರ್ಟ್ ಆಗಿ ಅರೌಂಡ್ 2000ವರೆಗೂ ರೂಮ್ಸ್ಗಳು ಅವೈಲಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಅಲ್ಲಿ ನೀವು ಹೋಗಿ ಚೂಸ್ ಮಾಡ್ಕೋಬೋದು. ನಾವು 4 members ಬಂದಿದ್ದೀವಿ. ನಮಗೆ 2 rooms ಅವಶ್ಯಕತೆ ಇತ್ತು. ಹಂಗಾಗಿ 2 ರೂಮ್ಸಿಂದ ನಮಗೆ 2600 ರೂಪೀಸ್ ಆಗಿದೆ. ಆ್ಯಂಡ್ 1 ಡೇಗೆ ಮಾತ್ರ ಅಪ್ಲಿಕೇಬಲು. 24 hours ರೂಮು ಇರುತ್ತೆ. ಇವತ್ತು ಯಾವ ಟೈಮ್ಗೆ ಚೆಕ್ ಇನ್ ಆಗಿರ್ತೀವೋ ನೆಕ್ಸ್ಟ್ ಡೇ ಅದೇ ಟೈಮ್ಗೆ ಚೆಕ್ಔಟ್ ಆಗಬೇಕು. ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾವು ಹೇಳ್ತೀವಿ. ನಮಗೆ 4th ಫ್ಲೋರಲ್ಲಿ ರೂಮ್ ಅಲೋಕೇಟ್ ಆಗಿತ್ತು. ತುಂಬ ಡೀಸೆಂಟಾಗಿತ್ತು. ಲಿಫ್ಟ್ ಕೂಡ ಇತ್ತು. ಹಂಗಾಗಿ ನಮಗೇನು ಕಷ್ಟ ಅನಿಸ್ಲಿಲ್ಲ. ಎಲ್ಲ ರೆಡಿ ಆಗ್ತಾಯಿದ್ರು ನಮ್ಮ ಮನೆಯವರೆಲ್ಲ. ನೋಡ್ಬೋದು ನೀವು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ರೂಮ್ ಫ್ರೆಶ್ನೆಸ್ ಎಲ್ಲ ಪ್ರತಿಯೊಂದು ರೂಮ್ಗೂ ಇದು ಮಾಡಿದ್ದಾರೆ. ಓವರಾಲ್ ಒಂದು ಡೀಸೆಂಟ್ ಅಕೊಮಡೇಷನ್ ಅಂತ ಹೇಳ್ತೀನಿ ನಾನು. ಇದನ್ನು 1300 ಏನು ಕೊಟ್ಟಿದ್ದೀವೋ ಅದಕ್ಕೂ ವರ್ತ್ ಅಂತ ಅನಿಸ್ತು. ನಾವೆಲ್ಲ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಹೊರಟಿದ್ದ ಜಾಗನೇ ಮಲ್ಪೆ ಬೀಚ್ ನೋಡೋಣ ಅಂತ. ನಾವು ಸಿಟಿ ಬಸ್ ಸ್ಟ್ಯಾಂಡ್ ಏನಿದೆಯೋ ಉಡುಪಿಲಿ, ಅಲ್ಲಿಂದ ಬಸ್ ಬೋರ್ಡ್ ಆದ್ವಿ. ನಾವು ಊಡೆ ಬೀಚ್ಗೆ ಹೋಗೋಣ ಮೊದಲು ಅಂದ್ಬಿಟ್ಟು ಊಡೆಗೆ ಟಿಕೆಟ್ ತೊಗೊಂಡ್ವಿ. ಉಡುಪಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಊಡೆ ಬೀಚ್ಗೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ. ಫ್ರೆಂಡ್ಸ್, ನಾವಿವಾಗ ಕೃಷ್ಣ ಮಠ ಮುಗಿಸ್ಕೊಂಡು ಊಡೆ ಬೀಚ್ಗೆ ಬಂದಿದ್ದೀವಿ. ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಬಂದಿದ್ವಿ. ಸೊ ಪ್ರೈವೇಟ್ ಬಸ್ಸಲ್ಲಿ ಬಂದಿದ್ದೀವಿ. ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಎಷ್ಟು ಫ್ಲೋ ಇದೆ ಅಂದರೆ ನಿಮಗೆ ನೀರು ಒಂದು ಹಂಗೆ ಕ್ಲಿಪ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ ಏನು ಸಕಾಲಾಗಿದೆ ಫ್ಲೋ ಈ ಸಲ. ಅಂದರೆ ನಾವು ಹೋದ ಸಲ ಬಂದಾಗ ಇದ್ರಲ್ಲಿ ಅರ್ಧಕ್ಕರ್ಧ ನೀರೇ ಇರಲಿಲ್ಲ. ಲೈಕ್ ತುಂಬ ಅಲೆಗಳು ಇರಲಿಲ್ಲ. ಈ ಸಲ ಅಂತೂ ನಾವು ಇಳಿಯೋಕ್ಕೆ ಭಯ ಆಗ್ತಿದೆ. ಇಲ್ಲಿ ನೋಡೋಕ್ಕೆ ಅಷ್ಟು ನೀರಿದೆ, ಅಷ್ಟು ನೀರು, ಸಿಕ್ಕಾಪಟ್ಟೆ ನೀರು. ಸೊ ಇವು ನೋಡ್ಬೋದು ನಮ್ಮ ಮಾನಸ, ನಮ್ಮ ಮಮ್ಮಿ ಎಲ್ಲ ಇಲ್ಲಿ ಸ್ಟನ್ ಆಗಿಬಿಟ್ಟಿದ್ದಾರೆ. ನಮ್ಮ ಡ್ಯಾಡಿ ಅಲ್ಲಿ ಹೋಗಿದ್ದಾರೆ.
ನಮ್ಮ ಡ್ಯಾಡಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ಬೋದು ಕ್ರೇಜಿ ಆಗಿದೆ ವ್ಯೂ ಅಂತೂ ಈ ಸಲ ಸಗಲಾಗಿದೆ. ಅಲೆಗಳಂತೂ ಕ್ರೇಜಿ ಅಂದ್ಕೊಳ್ಳಿ. ಈ ಪಿಕ್ಚರ್ಸು ನಾವು ಲಾಸ್ಟ್ ಟೈಮ್ ಬಂದಾಗ ತೆಗ್ದಿರೋದು. ನೋಡಿ ಎಷ್ಟು ಖಾಲಿ ಇದೆ ಮುಂದ್ಗಡೆ. ಈಗ ಆ ಥರ ಇಲ್ವೇ ಇಲ್ಲ. ಈ ಊಡೆ ಬೀಚು ಏನಕ್ಕೆ ಟ್ರೆಂಡಿಂಗಲ್ಲಿರೋದು ಅಂದರೆ ಇಲ್ಲಿ ಸಖತ್ತಾಗಿರೋ ನೀರು ಸಿಗುತ್ತಂತೆ. ಆಮೇಲೆ ಫಿಶ್ ಫ್ರೈ ಏನು ಸಿಲ್ವರ್ ಫಿಶ್ ಫ್ರೈ ಸಖತ್ತಾಗಿರುತ್ತಂತೆ. ಸೊ ಅದನ್ನು ಕೂಡ ಟ್ರೈ ಮಾಡ್ತೀವಿ ನಾವು ಇವಾಗ. ನೋಡೋದು ಬನ್ನಿ ಹೇಗಿರುತ್ತೆ ಅಂತ. ನಮ್ಮ ಮಮ್ಮಿ ಮತ್ತು ನಮ್ಮ ವಿಹಾನು ಫಸ್ಟ್ ಟೈಮ್ ಬಂದಿದ್ದಾರೆ. ಆ್ಯಂಡ್ ಈ ಬೀಚ್ಗೆ ನಮ್ಮ ಮಾನಸ ಫಸ್ಟ್ ಬಂದಿರೋದು. ನಮ್ಮ ಡ್ಯಾಡಿ ಕೂಡ ಬಂದಿದ್ದಾರೆ, ನಾನು ಕೂಡ ಬಂದಿದ್ದೀನಿ. ನಮ್ಮ ಮಮ್ಮಿಗೆ ಹೇಗೆ ಅನಿಸ್ತಿದೆ ಕೇಳೋಣ ಬನ್ನಿರಿ. ಮಮ್ಮಿ ಹೇಗೆ ಅನಿಸ್ತೈತೆ ಫಸ್ಟ್ ಟೈಮ್ ಬೀಚ್ ಬಂದಿರೋದು? ಖುಷಿ ಅನಿಸ್ತೈತಿ. ಭಯ ಆಯ್ತೈತೆ ಏನಾಯ್ತೈತೆ? ಭಯ ಆಯ್ತಾ ಇಲ್ಲ, ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಬೆಟ್ಟಗಳು ಚೆನ್ನಾಗಿರುತ್ತಾ ಬೀಚ್ಗಳು ಚೆನ್ನಾಗಿರುತ್ತಾ? ಎಲ್ಲ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಒಂದೇ ಹೇಳ್ಬೇಕಪ್ಪ. ಬೀಚ್ ಚೆನ್ನಾಗಿರ್ತೈತಿ, ಬೆಟ್ಟನೂ ಚೆನ್ನಾಗಿರ್ತೈತಿ. ಬೆಟ್ಟ ಹತ್ತಕ್ಕೆ ಕಷ್ಟ, ಇದು ನೋಡೋಕ್ಕೆ ಇಷ್ಟ. ನನಗಂತೂ ಬೀಚ್ ಅಂದರೆ ಸಿಕ್ಕಾಪಡೆ ಇಷ್ಟ. ಸಿಕ್ಕಾಪಡೆ ಇಷ್ಟ. ಅದೇನೋ ಒಂಥರ ಖುಷಿ ಬೀಚ್ ನೋಡ್ತಿದ್ರೆ. ಸೊ ಅದಕ್ಕಂತ ನಾನೇ ಫೋರ್ಸ್ ಮಾಡಿ ಕರ್ಕೊಂಬಂದಿರೋದು ಬೀಚ್ಗೆ. ನೋಡ್ಬೋದು. ನಮ್ಮ ವಿಹಾನ್ನ ಮಾತಾಡ್ಸೋಣ ಬನ್ನಿರಿ ಹೇಗಿರುತ್ತೆ ಅಂತ. ಏ ಕುಟಿ ವಿಹಾನ್, ಇಲ್ಲಿ ನೋಡಿ ಮೈಕಲ್ಲಿ ಮಾತಾಡೋಣ. ಮೈಕ್ ನೋಡಿ ಇಲ್ಲಿ ಹೆಂಗೋಯ್ತಪ್ಪ ನೀರು. ನೀವು ಊಡೆ ಬೀಚ್ನ ವಿಸಿಟ್ ಮಾಡಿದರೆ ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವರಂತೂ ಸಿಕ್ಕಾಪಡೆ ಎಂಜಾಯ್ ಮಾಡ್ತಿದ್ದಾರೆ. ವಿಹಾನ್ ನೋಡಮ್ಮ, ಅಲ್ಲಿ ನೋಡಿ ನೀರು. ನಮ್ಮ ವಿಹಾನ್ ಬಿಟ್ಟು ಇನ್ನೆಲ್ಲರೂ ಸಗಲಾಗಿ ಎಂಜಾಯ್ ಮಾಡ್ತವ್ರೆ. ಬಾಬಾ ಒಳ ಕ್ರೇಜಿ. ಇಷ್ಟೊಂದು ಅಲೆಗಳನ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಈ ಪ್ಲೇಸ್ ತುಂಬ ಸಲ ಬಂದಿದ್ದೀನಿ, ಬಟ್ ಇಷ್ಟು ಅಲೆ ಇದ್ದಾಗ ನಾನು ಯಾವತ್ತೂ ಬಂದಿರಲಿಲ್ಲ. ನೋಡ್ಬೋದು. ಅಬ್ಬಾ ನಿಮಗೆ ವಿಡಿಯೋದಲ್ಲಿ ಎಷ್ಟು ಗೊತ್ತಾಗ್ತಿಲ್ವೋ ಗೊತ್ತಿಲ್ಲ, ನನಗೆ ಐಡಿಯಾನೇ ಇಲ್ಲ. ಬಟ್ ಇಲ್ಲಂತೂ ಕ್ರೇಜಿ ಫೀಲ್ ಅಂತೂ ನಮಗಂತೂ. ನೋಡ್ಬೋದು ನೀವು, ಅಲ್ಲಿ ಅಲೆ ಬರ್ತಿದೆ ನೋಡಿ, ಎಷ್ಟು ಹೈಟಲ್ಲಿ ಬರ್ತಿದೆ ಅಂದರೆ. ನಾವು ಫೇಮಸ್ ಊಡೆ ಬೀಚ್ ಬಂದಿದ್ದೀವಿ. ಇಲ್ಲಿನ ನೀರ ಮತ್ತು ಫಿಶ್ ಫ್ರೈ ಎಲ್ಲ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ಬೇಕು ಹೇಗಿದೆ ಅಂತ. ನಮ್ಮ ವಿಹಾನ್ ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ. ವಿಹಾನ್ ಫಿಶ್ ತಿಂತ್ಯಮ್ಮ? ಫಿಶ್ ತಿಂತ್ಯಾ? ಎಸ್ ಅನ್ನು. ಎಸ್ ಫಿಶ್ ತಿಂತ್ಯಮ್ಮ ಕುಟಿ? ಎಸ್ ಅನ್ನು ವಿಹಾನ್. ಎಸ್ ಓಕೆ ವಿಹಾನ್, ನಿಂಗೊಂದು ಫಿಶ್ ಕೊಡಿಸ್ತೀವಿ. ನೋಡ್ಬೋದು ಈಗ ನಮ್ಮ ನೀರ ಬರ್ತಾ ಇದೆ. ನೀರು ಬೇಕಾ ನಿಮಗೆ? ಹಾಂ ನೀರು ಬೇಕು. ಸಣ್ಣದಾಗಲೇ ಥ್ಯಾಂಕ್ ಯು ಸರ್. ನೋಡ್ಬೋದು ನೀರ. ನಾವಿಲ್ಲಿ 1/2 ಲೀಟರ್ ನೀರ ಅಂಜಲ್ ಫಿಶ್ಶು ಮತ್ತು ಒಂದು ಸೆಟ್ ಆಫ್ ಬಾಂಗಡೆ ಮೀನು ತರಿಸಿದ್ವಿ. ಅಂಜಲ್ ಮೀನು ಒಂದು ಬೋನ್ಲೆಸ್ ಆಗಿ ಚೆನ್ನಾಗಿತ್ತು, ಬಾಂಗಡೆ ನಾರ್ಮಲ್ ಟೇಸ್ಟ್ ಇತ್ತು. ಸೊ ಇಷ್ಟಕ್ಕೂ ನಮಗೆ ಆಲ್ಮೋಸ್ಟ್ 900 ರೂಪೀಸ್ ಬಿಲ್ ಆಯಿತು. ಮತ್ತು ಊಡೆ ಬೀಚಿಂದ ನಾವು ಬಸ್ ಹತ್ಕೊಂಡು ಮಲ್ಪೆ ಬೀಚ್ ಕಡೆ ಬಂದ್ವಿ. ಅಲ್ಲಿಂದ ಒಂದು 15 ರೂಪೀಸ್ ಆ್ಯಂಡ್ 15 ಮಿನಿಟ್ಸ್ ಟೈಮ್ ಆಯ್ತು ನಮಗೆ. ಸೊ ಮಲ್ಪೆ ಬೀಚ್ ಸ್ಟಾರ್ಟಿಂಗಲ್ಲೇ ನಿಮಗೆ ಗಾಂಧೀಜಿ ಅವರ ಸ್ಟ್ಯಾಚ್ಯೂ ಸಿಗುತ್ತೆ. ಉಡುಪಿಲಿ ಇನ್ನೊಂದೇನೆಂದರೆ ಯಾವುದೇ ಬೀಚ್ಗಳಿಗೂ ಎಂಟ್ರಿ ಫೀಸ್ ಇರೋದಿಲ್ಲ. ಆ್ಯಂಡ್ ಈ ಸಲ ಯಾಕೆ ಅಲೆಗಳು ಜೋರಾಗಿದೆ ಅಂದರೆ ಎಲ್ಲ ಕಡೆ ಮಳೆ ಆಗ್ತಿದೆ. ಸೊ ನಾವು ಮಳೆ ಟೈಮಲ್ಲಿ ಬಂದಿರೋದ್ರಿಂದ ಅಲೆಗಳು ತುಂಬ ಜಾಸ್ತಿ ಇದೆಯಂತೆ. ಅದರಲ್ಲೂ ಊಡೆ ಬೀಚಲ್ಲಿ ಸಿಕ್ಕಾಪಟ್ಟೆ ಅಲೆಗಳಿದ್ದಾವೆ. ಈ ಮಲ್ಪೆ ಬೀಚ್ ಬಂದು ತುಂಬ ಕ್ರೌಡೆಡ್ ಆಗಿರುತ್ತೆ. ನನಗೆ ಟಿಪಿಕಲಿ ಈ ಥರ ಬೀಚಸ್ಗಳು ತುಂಬ ಇಷ್ಟ ಆಗೋದಿಲ್ಲ. ಯಾಕಂದರೆ ನಮಗೆ ಪೀಸಾಗಿ ತುಂಬ ಜನ ಇರಬಾರ್ದು, ತುಂಬ ಸೈಲೆಂಟಾಗಿರಬೇಕು, ಪ್ರೈವೇಟ್ ಬೀಚ್ ಥರ ಇರುತ್ತೆ. ಸೊ ಅಂಥ ಪ್ಲೇಸ್ಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮಲ್ಪೆಗಿಂತ ಊಡೆ ಬೀಚ್ ತುಂಬ ಇಷ್ಟ. ಇಲ್ಲಿ ನೋಡ್ಬೋದು ರೆಸ್ಟೋರೆಂಟ್ಸ್, ಕೆಫೇಸ್ ತುಂಬಾ ಇದ್ದಾವೆ. ಸೊ ಇಲ್ಲಿ ಎಲ್ಲ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿ ನಿಮಗೆ ಲಗೇಜ್ ರೂಮ್ ಕೂಡ ಫೆಸಿಲಿಟಿ ಇದೆ. ಯಾರಾದ್ರು ಡೈರೆಕ್ಟ್ ಮಲ್ಪೆ ಬೀಚ್ ಬರೋದಾಗಿದ್ದರೆ ಲಗೇಜ್ನೆಲ್ಲ ಇಲ್ಲೇ ಇಡ್ಬೋದು. ಆ್ಯಂಡ್ ಈ ಥರ ಪ್ರೈವೇಟ್ ಚೇರ್ಗಳು, ಮಸಾಜು, ಆಮೇಲೆ ಇನ್ನು ವಾಟರ್ ಆ್ಯಕ್ಟಿವಿಟೀಸು, ಆಮೇಲೆ ಇಲ್ಲಿಂದ ನೀವು ಸೆಂಟ್ ಮೇರಿಸ್ ಐಲ್ಯಾಂಡ್ ಕೂಡ ಹೋಗ್ಬೋದು. 300 ರೂಪೀಸ್ ಏನೋ ಬೋಟ್ ಚಾರ್ಜ್ ಮಾಡ್ತಾರೆ. ಚೇಂಜಿಂಗ್ ರೂಮ್ಸು, ಪಬ್ಲಿಕ್ ಬಾತ್ರೂಮ್ಸ್, ಟಾಯ್ಲೆಟ್ಸ್ ಪ್ರತಿಯೊಂದು ಇದೆ ಇಲ್ಲಿ. ಆಮೇಲೆ ತುಂಬ ವಾಟರ್ ಆ್ಯಕ್ಟಿವಿಟೀಸ್ ಇದ್ದಾವೆ ಇಲ್ಲಿ. ವಾಟರ್ ಆ್ಯಕ್ಟಿವಿಟೀಸ್ನ ಲೈಕ್ ಮಾಡೋರಂತೂ ಇದಕ್ಕೆ ಮಿಸ್ ಮಾಡ್ದಲೇ ಬರ್ಬೋದು. ತುಂಬ ಎಂಜಾಯ್ ಮಾಡ್ತೀರಾ ನೀವು. ನೋಡ್ಬೋದು ಚಿಕ್ಕ ಮಕ್ಕಳಂತೂ ಆ ಬಕೆಟೆಲ್ಲ ಹಿಡ್ಕೊಂಡು ಮರಳಲ್ಲಿ ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ನಾವು ನೋಡ್ತಾ ಇದ್ದೀವಿ ಏನೇನು ಮಾಡ್ಬೋದು ಇಲ್ಲಿ ಮಲ್ಪೆ ಬೀಚಲ್ಲಿ ಅಂತ. ತುಂಬಾ ಕ್ರೌಡ್ ಇದೆ, ಎಲ್ಲ ಕಡೆಯೂ ಜನ ಇದ್ದಾರೆ. ಆಮೇಲೆ ಮಲ್ಪೆ ಬೀಚಲ್ಲಿ ಇನ್ನೊಂದು ಬೆಸ್ಟ್ ಥಿಂಗ್ ಏನಂದರೆ ಯಾವಾಗಲೂ ಲೈಫ್ ಗಾರ್ಡ್ಸ್ ಜೊತೆಲಿರ್ತಾರೆ. ನೀವೇನಾದರೂ ಅಲೆಗಳ ಮಧ್ಯೆ ಲೈಕ್ ಮುಂದೆ ಏನಾದರೂ ತುಂಬ ಮುಂದೆ ಹೋದರೆ ಅವರು ನಿಮ್ಗೆ ಎಚ್ಚರಿಸ್ತಿರ್ತಾರೆ ಅವಾಗವಾಗ ಮುಂದೆ ಹೋಗ್ಬಾರ್ದಂತ.
ನಮ್ಮ ವಿಹಾನ್ನ ಫಸ್ಟ್ ಟೈಮು ಬೀಚ್ಗೆ ಇಳಿಸ್ತಾ ಇದ್ದೀವಿ. ಫಸ್ಟ್ ಟೈಮ್ ಕರ್ಕೊಂಬಂದಿರೋದು ಕೂಡ ಹೌದು. ಆಮೇಲೆ ಫಸ್ಟ್ ಟೈಮ್ ನೀರಿಗೆ ಇಳಿಸ್ತಿದ್ದೀವಿ. ಊಡೆ ಬೀಚಲ್ಲೇನು ಆಟ ಆಡಲಿಲ್ಲ. ಇಲ್ಲಿ ಇಳಿ ಅಂತ ಫೋರ್ಸ್ ಮಾಡ್ತಿದ್ದೀವಿ, ಅವ್ನು ಇಳಿತಿರಲಿಲ್ಲ. ಇವಾಗ ಇಳ್ದವನೇ ನೋಡಿರ್ಬೋದು, ಆಟ ಆಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಅವನು ಎದ್ರಕಂಡ ಒಂದು 2 ನಿಮಿಷ. ಆಮೇಲೆ ಒಂದು ಸಲ ನೀರು ಬಿದ್ದ ಮೇಲೆ ತುಂಬಾ ಇಷ್ಟ ಆಗೋಯ್ತು ಅವನಿಗೆ ಆಟ ಆಡೋಕ್ಕೆ. ಆಮೇಲೆ ನಾವೇ ಕರೆದ್ರೂ ಆಚೆ ಬರ್ತಿರಲಿಲ್ಲ, ಅವನು ತುಂಬಾ ಎಂಜಾಯ್ ಮಾಡ್ತಿದ್ದ, ನೋಡ್ಬೋದು. ಆಮೇಲೆ ನೀವೇನಾದ್ರು ಚಿಕ್ಕ ಮಕ್ಳನ್ನ ಕರ್ಕೊಂಬಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಅಲೆಗಳು ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು 2 hours ಚೆನ್ನಾಗಿ ಆಟ ಆಡಿದ್ವಿ ನಾವು. ಆಗಲೇ ನಮಗೆ ಒಂದು 5 o'clock ಆಗಿತ್ತು ಸುಮಾರು. ಆಮೇಲೆ ತುಂಬ ಚೆನ್ನಾಗಿತ್ತು, ಎಲ್ಲರೂ ಆಟ ಆಡ್ತಿದ್ರು. ಇಲ್ಲಿ ಕ್ಯಾಮಲ್ ರೈಡ್ಸ್ ಮತ್ತು ಹಾರ್ಸ್ ರೈಡಿಂಗ್ ಕೂಡ ಇರುತ್ತೆ. ಚೆನ್ನಾಗಾಯ್ತಾ ಕುಟಿ? ಚೆನ್ನಾಗಾಯ್ತಾ? ಸೂಪರ್ ಅಂದ್ಬಿಡು. ಸೂಪರ್ ವಂಡರ್ಫುಲ್. ಇಲ್ಲ ತುಂಬ ಗೇಮ್ಸ್ ಕೂಡ ಹಾಕಿದ್ದಾರೆ, ರೈಡ್ಸ್ಗಳು. ಕೊಲಂಬಸ್ಸು, ಆಮೇಲೆ ಏನು ಕ್ರಿಕೆಟ್ ಇದ್ದಿದೆಯೋ, ಬೀಚ್ ಕ್ರಿಕೆಟ್ ಅಂತ ಒಂದು ಓಪನ್ ಮಾಡಿದ್ದಾರೆ. ಸೊ ಈ ಥರ ಗೇಮ್ಸ್ಗಳ್ನ ಕೂಡ ಪೇ ಮಾಡಿಬಿಟ್ಟು ಆಡ್ಬೋದು. ನಾವು ರೈಡ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು 50 rupees ಏನೋ ಚಾರ್ಜ್ ಮಾಡ್ತಾರೆ. ನಮ್ಮ ಪಾಪುಗೆ ಏನು ಚಾರ್ಜ್ ಮಾಡಲಿಲ್ಲ, ನಮ್ಮಿಬ್ರಿಗೆ ಚಾರ್ಜ್ ಮಾಡಿದ್ರು. ಸೊ ಹೆಲ್ತ್ ಎಮರ್ಜೆನ್ಸಿ ಇರೋದ್ರಿಂದ ನಾವು 1 ಡೇಗೆ ಟ್ರಿಪ್ನ ಎಂಡ್ ಮಾಡಿ ವಾಪಸ್ ಬಂದ್ವಿ ಬೆಂಗಳೂರಿಗೆ. ನಿಮ್ಗೇನಾದ್ರು ಅಡಿಷ್ನಲ್ ಡೇ ಇತ್ತು ಅಂದರೆ ಕಟೀಲ್ ದುರ್ಗಾಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ತಾಯಿ, ಹಾಗೆ ಕೂಡ್ಲು ತೀರ್ಥ ಫಾಲ್ಸ್, ಆಮೇಲೆ ವಾರಂಗ ಜೈನ್ ಟೆಂಪಲ್ ಕೂಡ ಇದೆ. ಇದನ್ನೆಲ್ಲ ಹೋಗ್ಬೋದು ನೀವು. ಆಮೇಲೆ ಇದನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹಾಗೂ ಓನ್ ವೆಹಿಕಲ್ಸಲ್ಲಿ ಕೂಡ ಕವರ್ ಮಾಡ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಹೇಳ್ತೀನಿ ನಾನು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.